ನಿನ್ನೆ ಟಿ.ಡಿ. ರಾಜೇಗೌಡರು ತಮ್ಮ ಶಾಸಕತ್ವ ಹಾಗೆ ಉಳಿತು ಅಂತ ಹೇಳಿ ಅವರೂ ಸೇರಿದಂತೆ ಅವರ ಕಾರ್ಯಕರ್ತರು ಸಂಭ್ರಮಿಸಿದ್ರು. ಬಟ್ ಟೂ ಅರ್ಲಿ ಅಂತ ಅನ್ಸುತ್ತೆ. ಇದೀಗ ಬಿಜೆಪಿಯ ಜೀವರಾಜ್ ಅವರಿಗೆ ಬಹುಮತ ಅಂತ ಹೇಳಲಾಗ್ತಾ ಇದೆ, ಮುನ್ನಡೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಪೊಲೀಸ್ ಸ್ಟೇಷನ್ಗೆ ಟಿ.ಡಿ. ರಾಜೇಗೌಡರು ದೂರನ್ನ ಕೊಟ್ಟಿದ್ದಾರೆ. ಅವರ ದೂರಿನಲ್ಲಿ ಏನಿದೆ ಅಂದ್ರೆ, ನನ್ನ 258 ಮತಗಳ ಟ್ಯಾಂಪರಿಂಗ್ ಆಗಿದೆ ಅನ್ನೋದು ನನಗಿರೋ ಅನುಮಾನ, ಹೀಗಾಗಿ ತನಿಖೆ ಆಗಬೇಕು ಅಂತ ಕೇಳಿದ್ದಾರೆ. ಮತ್ತು ಅವರ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ತುಂಬಾ ಸಿಂಪಲ್. 2023ರಲ್ಲಿ ಅವಾಗ ವ್ಯಾಲಿಡ್ ಆಗಿದ್ದ ಮತಗಳು ಈಗ ಹೇಗೆ ಅಸಿಂಧುವಾಗತ್ತೆ? ಪ್ರಶ್ನೆ ಇದ್ದಿದ್ದು ಅಸಿಂಧುವಾದ ಮತಗಳಲ್ಲಿ ಎಷ್ಟು ವ್ಯಾಲಿಡ್ ಇದೆ ಅಂತ. ಸಿಂಧುವಾಗಿದ್ದ ಮತಗಳನ್ನೇ ಅಸಿಂಧು ಮಾಡಿದ್ದಾರೆ ಅಂದ್ರೆ ನಾವು ದೂರ್ಲೇಬೇಕಲ್ವಾ ಅಂತ ಅವರು ಸ್ಟೇಷನ್ಗೆ ಹೋಗಿದ್ದಾರೆ. ನಾವು ಬೆಳಿಗ್ಗೆನೆ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿ ಈಗ ಎಂಟರ್ ಆದ ತಕ್ಷಣನೇ ಅಲ್ಲಿ ಕೆಲವು ಪೆಟ್ಟಿಗೆ ಲಾಕ್ ಹೊಡೆದಿದ್ರು, ಸೀಲ್ ಇರಲಿಲ್ಲ. ಆ ಬೀಗ ಮುರಿಬೇಕಾದ್ರೆ ಏನು ಎಂಟರ್ ಟ್ರಂಕ್ ಇದೆ ಕಟ್ ಆಗಿತ್ತು. ಆಮೇಲೆ ಒಂದು ಪೆಟ್ಟಿಗೆನ ಸ್ವಲ್ಪ ಸಬ್ಬಲ್ ಹಾಕಿನೂ ಮೀಟಂಗೆ ಕಾಣ್ತಾ ಇತ್ತು. ನಾವು ರಿಪೋರ್ಟ್ ಮಾಡಿದ್ರು, ಅದ್ರ ಮೇರೆಗೆ ಸಂಪೂರ್ಣ ತನಿಖೆ ಮಾಡಿದ್ದಾರೆ. ನಾವಿದಲ್ಲಿ ವೋಟ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಅನ್ನೋ ಒಂದು ಅನುಮಾನನ ಬೆಳಗ್ಗೆ ವ್ಯಕ್ತಪಡಿಸಿದ್ವಿ. ಇಲ್ಲಿ ಬೂತ್